ಗೈಸ್, ಈ ಪೆಂಗ್ವಿನ್ ವಿಡಿಯೋ ಅಂತೂ ನೀವು ಸೋಷಿಯಲ್ ಮೀಡಿಯಾ ಒಳಗೆ ನೋಡಿರ್ತೀರಿ. ಏನಪ್ಪ ಈ ಪೆಂಗ್ವಿನ್ ಅಂತಂದ್ರೆ 2007 ಆ ವಾರನ್ ಹೆರ್ಜಾರ್ಗ್ ಅನ್ನೋರು ಪೆಂಗ್ವಿನ್ಗಳ ಮೇಲೆ ಡಾಕ್ಯುಮೆಂಟ್ರಿ ಮಾಡ್ತಿರ್ತಾರೆ. ಒಂದಿಷ್ಟು ಪೆಂಗ್ವಿನ್ಗಳು ಗುಂಪು ಹೋಗ್ತಿರ್ತಾರೆ. ಟೈಮ್ದಾಗ ಒಂದಿಷ್ಟು ಪೆಂಗ್ವಿನ್ಗಳು ಆಹಾರ ನೋಡ್ಕೊಂಡು ಸಮುದ್ರ ಕಡೆ ಹೋಗ್ತಾವೆ. ಇನ್ನೊಂದಿಷ್ಟು ಪೆಂಗ್ವಿನ್ಗಳು ತಮ್ಮ ಕಾಲನಿಗೆ ವಾಸಸ್ಥಳಕ್ಕೆ ಹೋಗ್ತಿರ್ತಾವೆ. ಬಟ್ ಒಂದು ಪೆಂಗ್ವಿನ್ ಮಾತ್ರ ಏನೈತಲ್ಲ ಅದಲ್ಲೇ ದಾರಿ ಒಳಗೆ ನಿಂತಿರ್ತೈತಿ. ಅದ್ರ ಮೇಲೆ ವಾರನ್ ಹೆರ್ಜಾರ್ಗ್ ಅವರು ದೃಷ್ಟಿ ಹೋಗ್ತೈತಿ. ಅದನ್ನ ಶೂಟ್ ಮಾಡ್ತಾರ ಅವ್ರು. ವಿಶೇಷವಾಗಿ ಕಾಣಿಸ್ತಿದ್ದವ್ರಿಗೆ ಆ ಪೆಂಗ್ವಿನ್ ಏನೈತಲ್ಲ 10 ಕಿಲೋಮೀಟರ್ ಹಿಮಾಲಯ ಪರ್ವತಗಳ ಕಡೆ ತಿರುಗಿ ಚಲಿಸಕ್ಕೆ ಆರಂಭಿಸಿತ್ತು. ಈ ಪ್ರಶ್ನೆ ಎದಕ್ಕೆ ವಾರನ್ ಹೆರ್ಜಾರ್ಗ್ ಅವ್ರಿಗೆ ಕೇಳಿದ್ರೆ ಅವ್ರು ಹೇಳ್ತಾರೆ, ಇಲ್ಲ, ಕೆಲವೊಮ್ಮೆ ಪೆಂಗ್ವಿನ್ಗಳ ಮಾನಸಿಕ ಸ್ಥಿತಿ ಹಾಳಾಗಿ ಆ ಪೆಂಗ್ವಿನ್ಗಳು ತಮ್ಮಷ್ಟಕ್ಕೆ ತಾವೇ ತಮ್ಮ ಗುಂಪುಗಳನ್ನು ಬಿಟ್ಟು ಹೋಗ್ಬಿಡ್ತಾವ್, ಬಿಟ್ಟು ಸುಮಾರು ದೂರ ಹೋಗ್ಬಿಡ್ತಾವ್ ಪರ್ವತಗಳ ಕಡೆಗೆ. ಇದನ್ನು ವಾರನ್ ಹೆರ್ಜಾರ್ಗ್ ಈಗ 2007 ಆಗಿದ್ದ ವಿಡಿಯೋ ಈಗ ಮೋಟಿವೇಟ್ ಆಗೋ ಕಾರಣ ಏನಂದ್ರೆ ಆ ಪೆಂಗ್ವಿನ್ಲಿಂತ ನಾವು ಕಲಿಯೋದು ಭಾಳ ಐತಿ. ಯಾವ ದೃಷ್ಟಿಲಿಂತ ಆ ಪೆಂಗ್ವಿನ್ ನೋಡ್ತೀವಿ ಅದ್ರಲಿಂತ ನಾವು ಕಲಿಯೋದು ಭಾಳ ಐತಿ. ಯಾಕಂದ್ರೆ ಆ ಪೆಂಗ್ವಿನ್ ತನ್ನಷ್ಟಕ್ಕೆ ತಾನೇ ಹೋಗತ್ತಂದ್ರು ಅದಕ್ಕೆ ಆ ಪೆಂಗ್ವಿನಿಗೆ ಗೊತ್ತೈತಿ ಅಲ್ಲಿ ಸಾವೈತಿ, ಅಲ್ಲಿ ಆಹಾರ ಇಲ್ಲ, ನೀರಿಲ್ಲ ಅಂದ್ರು ಅದಕ್ಕೆ ಗೊತ್ತೈತಿ. ಇದು ನೋಡೋ ಕಾಲನಿಗೆ ಬೇರೆ ಪೆಂಗ್ವಿನ್ಗಳಿಗೆ ಇದು ವಿಚಿತ್ರವಾಗಿ ಕಂಡ್ರು ಆ ಪೆಂಗ್ವಿನ್ಗೆ ಗೊತ್ತೈತಿ ಅದೇನು ಮಾಡತೈತಿ ಅಂತ. ತನ್ನ ಕಂಫರ್ಟ್ ಝೋನ್ ಬಿಟ್ಟು ಹೊರಗೆ ಹೋಗ್ತದೆ, ಅದು ರಿಸ್ಕ್ ತೊಗೊಂತದೆ ಜೀವನದಲ್ಲಿ. ಈಗ ನಾವು ಜೀವನದಾಗ ಕಲಿಯೋದು ಭಾಳ ಇರ್ತೈತಿ. ಏನಂತಾರೆ ಅವ್ರು ಇದು ಮಾತಾಡ್ತಾರೆ, ನಾವು ಬೇರೆಯವ್ರ ತಕ್ಕಂಗೆ ಬದುಕಕ್ಕಿಲ್ಲ. ಆ ಮಾತನ್ನು ಈ ಪೆಂಗ್ವಿನ್ ಹೇಳ್ಕೊಡೋದೈತಿ ಎಲ್ಲರಿಗೂ. ರಿಸ್ಕ್ ತೊಗೋಬೇಕಾಕೆ ಜೀವನದಾಗ. ಆಮೇಲೆ ಇನ್ನೊಂದು ಏನಪ್ಪ ಇದ್ರ ಕಲಿಬೇಕು, 4 ಮಂದಿ ನಿಮ್ಮನ್ನು ನೋಡಿ ನಗಾತಾರ ಅಂತಿದ್ರೆ ಆ ಪೆಂಗ್ವಿನ್ ಅಲ್ಲಿಂದ ಡಿಸಪೇರ್ ಆಗ್ಬಿಡಕ್ಕೆ ಸುಮ್ಮನೆ ಹೋಗ್ಬಿಡ್ಬೇಕು ಅಲ್ಲಿಂದ ಸೈಲೆಂಟ್ ಆಗಿ ಅಂತೇಳಿ ಈ ಪೆಂಗ್ವಿನ್ಲಿಂತ ನಾವು ಕಲಿಬಹುದು. ಹೀಗಾಗಿ ಸೋಷಿಯಲ್ ಮೀಡಿಯಾ ಒಳಗೆ ಏನೈತಲ್ಲ ಈ ಪೆಂಗ್ವಿನ್ ಕೋಟ್ಯಾಂತರ ಜನಕ್ಕೆ ಇನ್ಸ್ಪೈರ್ ಆಗತೈತಿ.